ಆತ್ಮೀಯ ನಿವೃತ್ತ ನೌಕರರು ಎಲ್ಲರೂ ಬರ್ಬೇಕಲ್ಲ ಇದ್ರಾಗ. ಈಗಾಗಲೇ ನಿವೃತ್ತ ನೌಕರರು ಪ್ರಸ್ತುತ ನೌಕರರಿಗೆ 2001-2020 ವೇತನ ಪರಿಷ್ಕರಣೆಯನ್ನು ಮಾಡಿದಾಗ ನಿವೃತ್ತ ನೌಕರರನ್ನು ಹೊರತುಪಡಿಸಿ ವೇತನ ಪರಿಷ್ಕರಣೆಯನ್ನು ಮಾಡಲಾಗಿತ್ತು. 2 ಬಾರಿ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಧರಣಿ ಸತ್ಯಾಗ್ರಹವನ್ನು ಮಾಡುವುದರ ಮೂಲಕ ಆ 1-1-2020 ಆದ ವೇತನ ಪರಿಷ್ಕರಣೆ 15% ವೇತನ ಪರಿಷ್ಕರಣೆಯನ್ನು ನಿವೃತ್ತ ನೌಕರರಿಗೂ ಹೋರಾಟದ ಮೂಲಕ ಪಡೆದುಕೊಂಡ ವಿಷಯ ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯ. ಈಗ ಸರ್ಕಾರ ಮತ್ತು ಆಡಳಿತ ವರ್ಗ 1-1-2020 ವೇತನ ಪರಿಷ್ಕರಣೆಯನ್ನು ಮಾಡಿದ್ದು, ಆ ವೇತನ ಪರಿಷ್ಕರಣೆಯನ್ನು 1-4-2023 ಮಾಡಲಾಗಿದ್ದು, ಕೇವಲ 26 ತಿಂಗಳ ಒಂದು ಅರಿಯರ್ಸ್ ಅನ್ನು ಕೊಡುತ್ತೇವೆ ಅನ್ನುವಂತಹ ಒಂದು ಮಂಡವಾಳವನ್ನು ಇವತ್ತಿನ ದಿವಸ ಸರ್ಕಾರ ಮತ್ತು ಆಡಳಿತ ವರ್ಗ ಮಂಡಿಸ್ತಾ ಇದೆ. ಇದರಿಂದಾಗಿ 1-1-2020 31-12-2020 ನಿವೃತ್ತಿ ಹೊಂದಿದಂತಹ ನೌಕರರಿಗೆ ಅನ್ಯಾಯವಾಗುತ್ತದೆ. ಆದ ಕಾರಣ 38 ತಿಂಗಳ ಒಂದು ವೇತನಗಳ ಹಿಂಬಾಗಿಯನ್ನು ಕೊಡಬೇಕು ಅನ್ನುವಂತಹ ಒಂದು ವಾದವನ್ನು ಇವತ್ತಿನ ದಿವಸ ನಿವೃತ್ತ ನೌಕರರ ಸಂಘ ಮಂಡಿಸ್ತಾ ಇದೆ. ಈಗಾಗಲೇ ಅನೇಕ ಹೋರಾಟಗಳನ್ನು ಮಾಡಿದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದ ವಿಷಯವಾಗಿದೆ. ಈಗ 8-4-2026 ಚಿತ್ರದುರ್ಗದಿಂದ ಬೆಂಗಳೂರಿನವರೆಗೆ ನಮ್ಮ ಮಿತ್ರ ಸಂಘಟನೆಯಾದಂತಹ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಯ ಒಕ್ಕೂಟದವರು ಈಗ ಪಾದಯಾತ್ರೆಯನ್ನು ಕೈಗೊಂಡಿದ್ದು, ಅವರ ಒಂದು ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸುವುದಕ್ಕಾಗಿ ಇವತ್ತಿನ ದಿವಸ ಈ ಸಭೆಯನ್ನು ಕರೆಯಲಾಗಿದೆ. ನಿವೃತ್ತ ನೌಕರರು ಎಲ್ಲರೂ ನಾವು ತಮ್ಮ ಮನಧನದಿಂದ ಅವರ ಒಂದು ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸುವ ನಮ್ಮ ಉದ್ದೇಶಕ್ಕಾಗಿ ಈ ಸಭೆಯನ್ನು ಕರೆಯಲಾಗಿದೆ. ಎಲ್ಲರೂ ಈ ಹೋರಾಟದಲ್ಲಿ ಭಾಗವಹಿಸಿ ಈ ಹೋರಾಟವನ್ನು ಯಶಸ್ವಿಗೊಳಿಸಿ ನಮಗೆ ಬರಬೇಕಾಗಿರುವ 38 ತಿಂಗಳ ಅರಿಯರ್ಸ್ ಅನ್ನು ಪಡೆದುಕೊಳ್ಳುವ ನಿಟ್ಟಿನಲ್ಲಿ ಹೋರಾಟಕ್ಕೆ ಇಳಿಯಬೇಕು ಅನ್ನುವಂತಹ ಮಾತನ್ನು ಹೇಳುತ್ತಾ, ಕೂಟದವರು ನಡೆಸಿರುವ ಈ ಹೋರಾಟಕ್ಕೆ ನಾವೆಲ್ಲರೂ ಬೆಂಬಲವನ್ನು ಸೂಚಿಸೋಣ ಅನ್ನುವಂತಹ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿಕೆ ಇಷ್ಟಪಡ್ತಾ ಇದ್ದೇನೆ. ಮತ್ತು ಸರ್ಕಾರ ಮತ್ತು ಆಡಳಿತ ವರ್ಗ ಇವತ್ತಿನ ದಿವಸ 1-1-2024 ಮಾಡಬೇಕಾದಂತಹ 25-1-4-2025 ಅದರಿಂದಾಗಿ 1-4-2020 ನಾವು ಕೂಡದವರು ನಡೆಸುತ್ತಿರುವ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸುತ್ತೇವೆ. ನಮ್ಮ ನಿವೃತ್ತ ನೌಕರರ ಸಂಘದಿಂದ ಅವರಿಗೆ ಸಂಪೂರ್ಣವಾದ ಬೆಂಬಲವನ್ನು ನೀಡುತ್ತೇವೆ ಅಂತ ಈ ಸಭೆಯ ಮೂಲಕ ಅವರಿಗೆ ನಾನು ಅಭಯ ಹಸ್ತವನ್ನು ನೀಡುತ್ತಾ ಇದ್ದೇನೆ.